ಹಿಂದುತ್ವದ ಅಜೆಂಡಾ ಮೇಲೆ ಬಿಜೆಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಹಿಂದುತ್ವದ ಅಜೆಂಡಾನಲ್ಲಿ ಭಗವಧ್ವಜ ಹಾರಬೇಕು ಅಂತ ಹೇಳಿದ್ರೆ, ಹಂಗಂದ್ರೆ ಅಲ್ಪಸಂಖ್ಯಾತ ಮುಸ್ಲಿಂ ಮತಗಳ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡ್ರಿ ಸರ್, ಇವತ್ತು ದಾವಣಗೆರೆಯಲ್ಲಿ ನೋಡಿದ್ರೆ ಸಾಕಷ್ಟು ಮಂದಿ ದಾವಣಗೆರೆಯಲ್ಲಿ ಕೂಡ ಅಲ್ಪಸಂಖ್ಯಾತ ಸೋದರರು ಎಲ್ಲರೂ ಕೂಡ ಬಂದು ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸ್ವಯಂ ಪ್ರೇರಣೆಯಿಂದ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಲ್ಲಿ ಅನ್ಯಾಯ ಮಾಡ್ತಿದ್ದೇನೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅವರಿಗೆ. ಅವ್ರು ಎಲ್ಲರೂ ಕೂಡ ಗೊತ್ತಿದ್ರೆ ಕೂಡ ಬೇರೆ ಬೇರೆ ಕಾರಣಗಳಿಂದ ಅವ್ರು ದೂರ ಆಗಿದ್ರು. ಅವ್ರಿಗೆ ಇವತ್ತು ಮನವರಿಕೆ ಆಗ್ತಾ ಇದೆ. ಇವತ್ತು ನಾವು ಏನಾಗ್ತಾ ಇದೆ, ಇವತ್ತು ಭಾರತದಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ನಾವು ಇರಾನು ಮತ್ತು ನಮ್ಮ ಏನು ಇಸ್ರೇಲು ಅಮೇರಿಕನ್ ಅಂತ ಯುದ್ಧಗಳು ನಡೆಯುವಂಥ ಟೈಮಲ್ಲಿ ಇವತ್ತು ಇರಾನ್ ಅನ್ನಂಥ ದೇಶದ ಬಾವುಟವನ್ನು ಹಿಡ್ಕೊಂಡು ಇವತ್ತು ಗ್ಯಾಸ್ ಬೇಕೋ ಪೆಟ್ರೋಲ್ ಬೇಕೋ ನಮಗೆ ಭಾರತಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮೆಲ್ಲರಿಗೂ ಸರಾಸರಿಯಾಗಿ ಇವತ್ತು ಎಲ್ಲವನ್ನು ಕೂಡ ಅನುಕೂಲ ಮಾಡೋಂಥ ಕೆಲಸ ಮಾಡ್ತಾ ಇದ್ದಂದ್ರೆ ಪ್ರಧಾನಮಂತ್ರಿಗಳು ಇರಾನು ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಅವ್ರಿಗೆ ಗಟ್ಟಿಯಾದಂಥ ನಿಲುವು, ಅವ್ರಿಗೆ ಗಟ್ಟಿಯಾದಂಥ ಶಕ್ತಿ ಇರೋ ಕಾರಣ ಇವತ್ತು ಜಾತ್ಯತೀತವಾಗಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವರು ಹಿಡ್ಕೊಂಡಿದ್ರು. ಆ ವೋಟ್ ಬ್ಯಾಂಕನ್ನು ಇಷ್ಟು ಜನರು, ಕರ್ನಾಟಕ ಜನರು ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಮುಸಲ್ಮಾನರು ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಇವರು ಕಾಂಗ್ರೆಸ್ ಅವ್ರ ಜೊತೆಲಿ ಇದ್ರಿಗೆ ನಮ್ಮ ಉಳಿಗಾಲ ಇಲ್ಲ ಅಂತೇಳಿ ಗೊತ್ತಾಗ್ತದೆ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಮಂದಿ ಸೇರ್ಪಡೆ ಕೂಡ ಆಗ್ತಾ ಇದ್ದಾರೆ.